ಧರ್ಮಜ ನಿನ್ನ ಮುಖವ ಬಾಡಿದೆ ನಿನ್ನ ಮುಖವ ಬಾಡಿದೆ ಬಣ್ಣವಂತರೊಳ ಆಗ್ರಗಣ್ಣನಾದ ಧರ್ಮನಂದನ. ಓ ನಾರಾಯಣ, ಈ ದಿನ ನಿನ್ನ ಮುಖರ ಬಿಂದವು ಏನು ಕಂದಿ ಕುಂದಿ ಏನು ಒಂದು ಪರವಶದಿಂದಿರಬಹುದು. ಯುದ್ಧ ವಿಷಯ ಹೆಣ್ಣ ಮುಂದೆ ಪೇಳು ಧರ್ಮನಂದನ, ಯುದ್ಧ ವಿಷಯ ಹೆಣ್ಣ ಮುಂದೆ ಪೇಳು ಧರ್ಮನಂದನ ಮಾಡದಿರು ವೇಚನ. ಓ ಅಸರ ಕುಲಕ್ಕೆ ಗಜ ಕಂಠಿತವನಾದ ಹೋ ಮಾಧವ ಧರ್ಮನಂದನ, ಈ ದಿನ ಹೆಣ್ಣ ಎಡಗೊಂಡ ನಿಲ್ಲದೆ ವಿಪರೀತವಾಗ ಹಾರುವುದು. ಇದರ ಫಲವೇನಿರುವುದು, ಇದರ ಫಲವೇನಿರುವುದು ತಿಳಿಸು. ಅತ್ತ ತುರುಗ ರಕ್ಷಣೆಗೆ ಹೋದ ನರನಗತಿ ಏನಾಗಿರುವುದು ತಿಳಿಯಲಾಗಿದೆ ನಾರಾಯಣ. ಹೇಳೋ ಈ ಕ್ಷಣ ಹಕಟಕಟ ಮಹಿಬಾಲ ಹಿಕಟವು ಹಾ ಪ್ರಾಪ್ತಿವಾಗದೆ ಇನ್ನೇನಿರಬಹುದು, ಪ್ರಾಪ್ತಿವಾಗದೆ ಇನ್ನೇನಿರಬಹುದು. ಈ ಮೂರು ಲೋಕದಲ್ಲಿ ಮೀರಿದವನೆಂದು ಮೆರೆದ ಪಾರ್ಥನಿಗೆ ಚಿತ್ರಾಂಗದ ಸಂಭವನಾದ ಬಬ್ರವಾಹನನ ಸರ್ಪಾಸ್ತ್ರಕ್ಕೆ ಆಹುತಿಯಾಗಿರುವನು. ಇದು ಸತ್ಯವೆಂದು ತಿಳಿ ಧರ್ಮನಂದನ, ಇದಕ್ಕೇನು ಮಾಡಲಿ ವೇತನ. ಓ ನಾರಾಯಣ, ಹೇಳುವನಿ ಕೇಳು. ಧರ್ಮನಂದನ ಅಯ್ಯೋ ಗುರು ವಿಧಿಯೇ, ಗುರು ವಿಧಿಯೇ ಅಗಾಲಿದೆ ನಾರಾಯಣ. ಅಯ್ಯೋ ಗುರು ವಿಧಿಯೇ, ಗುರು ವಿಧಿಯೇ ಅಗಾಲಿದೆ ನಾರಾಯಣ. ನಿನ್ನಯ ಸೂತ ನೋಡು
ಅಗಾಲಿಗೆ ನಾರಾಮ ಅಯ್ಯೋ ತುರುವಿದೆಯೇ. ಅಯ್ಯೋ ಸ್ವಾಮಿ, ಧರ್ಮನಂದನ, ಓ ಸ್ವಾಮಿ, ಎಂತ ದುಃಖಕರ ಮಾತಿಗೆ ಹೇಳಿದಿರಿ. ಅಹೋ ಧನಂಜಯನೇ, ಎಲ್ಲ ಮುದ್ದು ಭೋಗದ ಸಹೋದರನೇ, ಅನ್ಯಾಯವಾಗಿ ಕೈಬಿಟ್ಟು ಹೋದೀಯ. ಅಹೋ ನಾರಾಯಣ, ಯಮನಂದನ, ನೀನಿಲ್ಲದ ಯಾಗವು ಯಾರಿಗೆ ಬೇಕಾಗಿರಬಹುದು? ನಿನ್ನ ಪರಾಕ್ರಮದೇ ಕುರುಕ್ಷೇತ್ರದಲ್ಲಿ ವೈರಿಗಳಾದ ಕೌರವರ ಶಿರ ಚೆಂಡಾಡಿದವು. ಕಾಲಾಂತಕನಾದ ವೀಸನಡೆದೆ ಸಡಿಸಿದ ಅರ್ಜುನನೇ ಈ ಥರವಾಗಿ ಪೋದಿಯ. ನಾರಿಯನ ಮಂದ ಭಾಗ್ಯನು ನಾರಾಯಣ, ಇದಕ್ಕೆ ಗದಿಯೇನೋ ವೀಕ್ಷಣ. ಹಪ್ಪ ಯಮನಂದನ, ಓ ನಾರಾಯಣ, ತನ್ನ ಪ್ರಾಂತನ ಕರ್ಮವನ್ನು ಅನುಸರಿಸಿ ಪಾರ್ಥನು ಮರಣ ಹೊಂದಿದನು. ಅದು ಹೇಗೆಂದರೆ, ಕುರುಕ್ಷೇತ್ರದಲ್ಲಿ ಭೀಷ್ಮನ ಪಾರ್ಥನ ಕೊಂದನೆಂದು ಗಂಗಾದೇವಿಯ ಕೋಪ ತಾಳಿಗೆ ತನ್ನ ಕಂದನ ರೋಷದಿಂದ ತನ್ನ ಕಂದನ ಕೊಂದವನು ತನ್ನ ಮಗನಿಂದಲೇ ಅವನಿಗೆ ಮರಣವೆಂದು ಶಾಪ ಕೊಟ್ಟಿರುವಳು. ಇದು ಅಲ್ಲದೆ ಖಾಂಡವ ಹೊನವನ್ನು ದಹಿಸುವ ಕಾಲದ ಅಶ್ವಸೇನೆಂಬ ಸರ್ಪವು ಪಾರ್ಥನಮ ಕಂಡು ಅದನ್ನು ಬಾಧಿಸಲು ಅದರ ಕಂಡು ಎನ್ನಂ ಖಂಡಿಸದವನ ಶಿರಬಂ ನಾನು ಚಂಡಾಡೋದೋದರೆ ನಾನು ಹೊರಗೇಂದ್ರನೇ ಅಲ್ಲವೆಂದು ಕಡಗಲೆಯಾದ ಕರ್ಣನ ಚರಭಾಗದೊಳೆ ಸೇರಿ ಕುರುಕ್ಷೇತ್ರದಲ್ಲಿ ತನ್ನ ಆಟವನ್ನು ಸಾಧಿಸಲು ಸಾಧ್ಯವಾಗಿದೆ. ಬಬ್ರಿ ವಾಹನನ ಬಳಿಯಲ್ಲಿ ಸೇರಿ ಪಾರ್ಥನ ಶಿರಬಂ ತರೆದಿರುವುದು ತಡ ಮಾಡದ ಹೋಗೋಣ ಬನ್ನರೈ ಧರ್ಮರಾಜಾದಿಗಳಿರ. ಅಹೋ ನಾರಾಯಣ, ವಾಯುಪುತ್ರ ಮೊದಲಾದವರನ್ನು ಕೂಡಿಕೊಂಡು ಮಣಿಪುರಕ್ಕೆ ದಿಗ್ವಿಜಯವನ್ನು ಮಾಡಿ ನರನ ಪ್ರಾಣೋತ್ತರಕ್ಕೆ ತಕ್ಕ ಔಷಧಿಗಳನ್ನು ಮೇರು ಗರಿಯಲ್ಲಿದ್ದರು. ಧೀರ ಮಾರುತಿಯಿಂದ ತರಿಸಿ ಪುನರ್ಜೀವಿ ಮಾಡು ದೇವಾದಿ ದೇವ ಮಹಾನುಭಾವ. ಎಲ್ಲ ಸಾರಥಿ, ಮಣಿಪುರಕ್ಕೆ ಹೋಗಬೇಕಂತ ಗರುಡ ನಮ್ಮ ಜಾಗ್ರತೆಯಿಂದ ಬರೆಯೋಳು ಸಾರಥಿ, ಅದು ಜಾಗ್ರತೆ. ನಿಮಿಷದಂತಾಗಲಿ ದೇವ. ಎಲ್ಲ ಸಾರಥಿ ದೇವ, ಎತ್ತ ನೋಡಿದರು ಈ ರಣಾಂಗದ ಸುತ್ತಮುತ್ತಲು ಬೋ ಎಂದು ಕರ್ಕಸವಾಗಿ ಗಡಗಡಿಸಿ ಕೇಕೆ ಹಾಕುವ ಭೂತಗಳ ತಾಂಡಗಳನ್ನು ನೋಡಿದೀಯಾ? ನೋಡಿದ್ದೀನಿ ದೇವ. ಎಲ್ಲ ಸಾರಥಿ ದೇವ, ಎಲ್ಲಿ ನೋಡಿದರೆ ಶವಗಳು ರಾಶಿಯಾಗಿ ಬಿದ್ದು ಭಂಗವಾಗಿ ಬಿದ್ದಿರಬಹುದು. ಇಲ್ಲಿ ನೋಡು, ಕಲವೀರರ ಕಳಂಬರವನ್ನು ನೋಡು. ಶಸ್ತ್ರಗಳನ್ನು ಬಿಡದೆ ಹಸ್ತದಳು ಧರಿಸಿ ಗಾಂಭೀರ್ಯವಾಗಿ ಮಲಗಿರವನೇ ಜನು. ಇಲ್ಲಿ ನೋಡು, ಕಣ್ಣುಗಳಿಂದ ಪ್ರಾಣವಂ ಬಿಟ್ಟಿರವನೇ ಪಾರ್ಥನು. ಹೌದು ದೇವ. ಎಲ್ಲಿ ಶೋಧಿಸುತ್ತಿರುವ ಕನ್ನ ಮನಸ್ಸಿನೊಳಗಾಗಿ ಹುಲಿಪಿಯ ಚಿತ್ರಾಂಗಿಯ ಎಲ್ಲ ಸಾರಥಿ ಹಿರಿಯರ ವಿಚಿತ್ರವಾಗಿ ತೋರುತ್ತಿರುವುದಲ್ಲ. ಹೌದು ದೇವ. ಹೇಗ ಮಾಡಲಿ ಎಲ್ಲ ಸುದರ್ಶನವೇ, ಪಾರ್ಥನ ರುಂಡವು ಎಲ್ಲಿದ್ದರೂ ಜಾಗ್ರತೆಯಿಂದ ತರಬೇಕು. ಜಾಗ್ರತೆಯಿಂದ ಹೊರಡು ಚಕ್ರ ಇದ್ದವ. ಅಹೋ ಮಾತೆ ಚಿತ್ರಾಂಗದೆ ಕಂದ, ಮುರುಳನ ಕರಣದಿಂದ ಪಾತಾಳಕ್ಕೆ ಹೋಗಿ ಆದಿಶೇಷನಂಬೇಡಿ ಸಂಜೀವ ಮಣಿಯನ್ನು ತಂದಿರುವೆನು. ಮುಳಿರೇ ಸಂತೋಷದಿಂದ ಜನಕನ್ನ ಪ್ರಾಣವಂ ಪಡಿಯರು ಮಾತೆ ಸೌಖ್ಯ ಪ್ರದಾತೆ. ಬೊಬ್ಬರು ವಾಹನ ಮಾತೆಯಾದ ಚಿತ್ರಾಂಗಿಯಾ ದೇವಿ, ಅಯ್ಯೋ ನೀನೇನು ಸಂಜೀವಿದ ಮಣ್ಣಿನ ತೆಗೆದುಕೊಂಡು ಬಂದ್ರಿವಿ ನಿಜ. ಆದರೇನು ಮಾತೆ? ನಿನ್ನ ತಂದೆ ರುಂಡವೋ ಯಾರೋ ಕಳ್ಳನ ಅಪಹರಿಸಿಕೊಂಡು ಹೋಗಿರುವರು ಪುತ್ರ ಕೋಮಲ ಗಾತ್ರ. ಅಹೋ ಮಾತೆ, ನಮ್ಮ ಜನಕನ ಶಿರವಮ್ಮ ಪಾರಿಸಿಕೊಂಡ ಹೋದವರಮ್ಮ ಎಲ್ಲಿ ಒಕ್ಕರ ಬಿಡದ ಶಿರ ಸಹಿತ ಹಿಡಿದು ತರುವೆನು. ಜನನೇ ಕಂದ, ದುರುಳರ ಹರಿಹರ ವಿರಾಂಚಾದಿಗಳ ಮರವಕ್ಕರ ಬಿಡದೆ ಶಿರ ಸಹಿತ ಹಿಡಿದು ತರುವೆನು. ಜಡಮುಡಿ ಎಂಬಿಗುದು ಮಣಿಪುರದ ಬಾಗಿಲಿಗೆ ಕಟ್ಟುವನು ಮಾತೆ ಸವಿಕ್ಕ ಪ್ರದಾತೆ.
ನಿಲ್ಲು ಬಬ್ರುವಾಹನ ಈಕೋ ಶ್ರೀಕೃಷ್ಣ ಪರಮಾತ್ಮನ ಬಂದರವನು ಆತನ ಪಾದಕ್ಕೆ ನಮಸ್ಕರಿಸು. ಹ ಬೇಗನೆ ನಿನ್ನ ತಂದೆ ರುಂಡವನ್ನು ತರುವುದಕ್ಕೆ ಪ್ರಯಾಣವನ್ನು ಬೆಳೆಸು ಪುತ್ರ ಕೋಮಲಗಾತ್ರ. ಅಹೋ ದೇವಾದಿ ದೇವ, ಬಬ್ರುವಾಹನ ನಿಮ್ಮ ಶರಣಾರವಿಂದಕ್ಕೆ ನಮಿಪೆನು. ಎನ್ನ ಜನಕನ ಶಿರವಂ ಅಪಹರಿಸಿಕೊಂಡ ಹೋದವರು ಎಲ್ಲಿ ಒಕ್ಕರ ಬಿಡದೆ ಹಿಡಿದು ಜನಕನ ಶಿರವಂ ತರುವೆನು. ಜಾಗ್ರತೆಯಿಂದ ಅಪ್ಪಣೆ ಎಂದೆಯೇ ಪಾಲಿಸಿ ದೇವ ದೇವನ. ಖಡಗಲೆಯಾದ ಬಬ್ರುವಾಹನನ ಅಹೋ ಕೃಷ್ಣ ಪರಮಾತ್ಮ, ಹರ್ತನನ ತಲೆಯನ್ನು ಅಪಹರಿಸಿದ ದುರಳನಂ ಸಂಹರಿಸಿ ಹಾರ್ತನ ಶಿರವಂ ತರಲು ಎನ್ನ ಚಕ್ರಾಯುಧಕ್ಕೆ ಅಪ್ಪಣೆಯನ್ನು ಕೊಟ್ಟಿರುವನು. ಅಲ್ಲಿ ನೋಡು, ನಿಮ್ಮ ತಂದೆಯ ಶಿರವಂ ಚಕ್ರಾಯುಧ ತಂದಿತು. ಜಾಗ್ರದಿಂದ ಸಂಜೀವನ ಮಣಿಯನ್ನು ತಂದು ನಿಮ್ಮ ತಂದೆಯ ಪ್ರಾಣವಂ ಬಿಡದೆ ಪಡಿ. ಬಬ್ರುವಾಹನನೇ ಮಹತ್ ಕಾರ್ಯ ಸಾಧನ. ಎಲ್ಲ ಬಬ್ರುವಾಹನ, ಅಹೋ ಕೃಷ್ಣ ಪರಮಾತ್ಮ, ಇಲ್ಲಿ ಬಿದ್ದಿರುವ ಹತ್ತನಾರು ಸದ್ದಜ ಹಂಸದ್ದಜ ಮೊದಲಾದವರ ಮಂಡಗಳಿಗೆ ಅವರ ರುಂಡಂಗಳವನ್ನು ಜೋಡಿಸಿರಿ. ಬಬ್ರುವಾಹನನೇ, ಅಹೋ ಕೃಷ್ಣ ಪರಮಾತ್ಮ, ಈ ದಿವ್ಯಮಣಿಯನ್ನು ನಿನ್ನ ಋಷ್ಠೆಯೊಳ ಧರಿಸು. ನಾನು ಮಂತ್ರಾಚಾರಣವನ್ನು ಮಾಡುವೆನು ಖಂಡಿಯ. ಬಬ್ರುವಾಹನನೇ, ಓಂ ವಿಭಗುಣ ವಿಶೇಷ ವಿಶಿಷ್ಟಾಯ ಅಸ್ಮಿನ್ ಶುಭ ದಿವಸೆ ತತ್ಸಂಗ್ರಾಮತೆ ಅದ್ಭುತರಾಶಂ ಸಂರಕ್ಷಣಾಯ ಪಾರ್ಥಮೂರ್ಛಿತ ನಾಗಾಸ್ತ್ರ ಮಹದೋಷಂ ತತ್ಸರ್ವ ಪೀಡಾ ಪರಿಹಾರಾರ್ಥಂ ಪಾರ್ಥಾದಿ ಪುನರ್ಜೀವಿತೆ ಮಹಾಕರಿಷ್ಯಾಮೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಅಹೋ ಜನಕ, ನಮೋ ನಮೋ ಜನಾರ್ದನ. ದೀರ್ಘ ಸಮಸ್ತನಾಗ ಪಾರ್ಥ. ಅಹೋ ಜನಕ, ನಾನು ಪಂಥವಂ ಮಾಡಿದ ಪ್ರಕಾರ ನಿನ್ನ ತಂತ್ರವನ್ನು ನಿಲ್ಲಿಸಿದನು. ಇನ್ನು ಮೇಲೆ ಈ ರಣರಂಗ ನಾನೆಲ್ಲನು. ಹತ್ತ ನೋಡು, ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ಮೊದಲಾದವರು ನಿನ್ನ ನೋಡಲು ಬಂದಿರುವರು. ಅಹೋ ಜನಕ, ಅವರೊಡಗೂಡಿ ಮಣಿಪುರಕ್ಕೆ ಪ್ರಯಾಣವನ್ನು ಮಾಡು ಜನಕ. ಜಗತ್ತು ವಿಖ್ಯಾತಿ ಖ್ಯಾತಿ ಕನಕ. ನಮೋ ನಮೋ ಜನಾರ್ದನ. ದೀರ್ಘ ಸಮಸ್ತನಾಗ ಪಾರ್ಥ. ದೀರ್ಘಾಯುಸ್ವರ ಮತ್ತು ಮೇಲಕ್ಕೆಳೆ ನನ್ನ ಪ್ರಾಣಕಾಂತೆ. ಹೇ ಕಾಂತೆ, ನಿನ್ನ ಮೊದಲ ಗಾಣದಿಂದ ಎನ್ನ ಸಂತೋಷಪಡಿಸಿ ರಮಣಿ ಕಲಿಕೀರವಾಣಿ. ರಮಣ ರಮಣಿ, ಹಾಗಾದ್ರೆ ಹೇಳುವೇನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಈ ಸುಖದಲ್ಲೇ ಓಲಾಡುವಾಗ ಆ ಸ್ವರ್ಗ ಸುಧಯ, ಆ ಸ್ವರ್ಗ ಸುಧಯ ಸವಿದಂತೆ ಮನಕ್ಕೆ ಹರುಷ. ಅಂತ ಅಂತೆ ಅದೇನು ಚೆನ್ನಾಗಿ ಹೇಳು. ಉಲ್ಲಾಸ ಉಲ್ಲಾಸ ಉಲ್ಲಾಸವೋ, ಸಂತೋಷ ಸಂತೋಷ ಸಂತೋಷವೋ. ಉಲ್ಲಾಸ ಉಲ್ಲಾಸ ಉಲ್ಲಾಸವೋ, ಸಂತೋಷ ಸಂತೋಷ ಸಂತೋಷವೋ.
ಆಮೇಲೆ ಅದೇನು ಚೆನ್ನಾಗಿ ಹೇಳ. ಏನಾಗುವುದು ಗೊತ್ತೇ? ಕಾಂತೆ ಏನಾಗುವುದು ಕಾಂತೆ? ಕಾಂತ, ಕಾಂತೆ ಸಂತೋಷ ಸಂತೋಷ ಸಂತೋಷವು, ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಆನಂದ ಆನಂದ ಆನಂದವು. ಕಾಂತ, ಕಾಂತೆ ಪ್ರಮೀಳ ಪ್ರಮೀಳ ನೀನು ಹೇಳಿದಂತೆ ಗಾನವನ್ನು ಹಾಡಿದೆನೋ, ಸಂತೋಷವನ್ನು ಪಡಿಸಿದೆನೋ. ಇನ್ನು ಅರಮಂದಿರಕ್ಕೆ ಹೋಗೋಣ ಬಾ ಕಾಂತ ಗುಣವಂತ. ಪ್ರಮೀಳ ಸುರೇಖ ನಿನ್ನ ಇಷ್ಟದಂತ ಆಗಲ್ಲ ಕಾಂತೆ. ಸಖಿ ನಿಮ್ಮ ಇಷ್ಟದಂತ ಹೋಗೋಣ ನಡಿ ಸಖಿ. ಭೂಪತಿ ಪ್ರಮೀಳ ಚಿತ್ರಲೇಖ ಪ್ರಮೀಳ ಪ್ರಮೀಳ ಚಿತ್ರಲೇಖ ಎಲ್ಲ ಅರ್ಜುನ ನಾರಾಯಣ ಒಬ್ಬರು ವಾಹನಗಳು ಮಾಡಿದ್ರು ದೌರ್ಜನ್ಯ. ಫಲ ತಂದೆ ಮಕ್ಕಳೆಯಲ್ಲಿ ಹೋರಾಟವು ಸಲ್ಲದು. ಅರ್ಥ ನಾರಾಯಣ ನಾವೆಲ್ಲರೂ ಮಣಪುರಕ್ಕೆ ಹೋಗಿ ಹಾ ಬಬ್ರು ವಾಹನನ ಚಿತ್ರಾಂಜಲಿಯ ಹುಲಿಪಿಯವರ ಇಷ್ಟಾರ್ಥವನ್ನು ಪೂರ್ತಿಸಿ ಅವರನ್ನು ಗಜಪುರಕ್ಕೆ ಕಳಿಸೋಣ. ಮುಂದೆ ಕುದುರೆಯ ಹೊಲಿಗಾಗಿ ನಿನ್ನೊಡಗೂಡಿ ನಾ ಬರವೆ. ಮುಂದೆ ನೀನಿರದೆ ಜಯಗಳಿಸುವುದು ಅಸಾಧ್ಯವೆಂದು ತಿಳಿ ನರನೇ. ಮಣಪುರಕ್ಕೆ ಹೋಗೋಣ ನಡೆ ಬೇಗನೆ. ನಿಮ್ಮ ಇಷ್ಟದಂತೆ ಮಣಿಪುರಕ್ಕೆ ಹೋಗೋಣ ಮುರಾರಿ ಅಸಲು ಗುರ ಹೋಯ್ರಿ. ಅಹೋ ಕೃಷ್ಣ ಪರಮಾತ್ಮ, ಬಬ್ರು ವಾಹನ ನಿನ್ನ ಇಷ್ಟದಂತೆ ನಡೆದುಕೊಳ್ಳವನು. ಹಾ ಬಳಿ ಬಳಿ ರೇವಲ ಈ ಸಾರಥಿ ನಮ್ಮ ಮಣಿಪುರಕ್ಕೆ ಜಾಗೃತಿಯಿಂದ ರಥವನ್ನು ಹಾರಿಸಿ ಸಾರಥಿ. ನಿಮ್ಮಿಟ್ಟಿರುವಂತಾಗಲಿ ದೇವ. ಪ್ರಮೀಳ ಗುನ್ನೂರು ಮುಲಿಯಪ್ಪ ಇವರು. ಅಮ್ಮ ಮಹಾರಾಣಿ ಹೇಳವನ ಕೇಳು, ಚೆನ್ನಾಗಿ ಹೇಳು. ಮಂತ್ರೆ ಪರಿಣಾಮವೇ ಪ್ರಜಾರೆಲ್ಲ, ರಾಣಿ ಪರಿಣಾಮವೇ ಪ್ರಜಾರೆಲ್ಲ. ಮಂತ್ರೆ ಪರಿಣಾಮವೋ ಪ್ರಜಾರೆಲ್ಲ, ರಾಣಿ ಪರಿಣಾಮವೇ ಪ್ರಜಾರೆಲ್ಲ. ನಿತ್ಯವೇ ಪ್ರಜೆಗಳು ಸತ್ತದಿಂದೆರವರೆ, ನಿತ್ಯದಿ ಪ್ರಜೆಗಳು ಸತ್ತದಿಂದರವರು. ನಿತ್ಯವೇ ಪ್ರಜೆಗಳು ಸತ್ತದಿಂದೆರವರೆ, ನಿತ್ಯದಿ ಪ್ರಜೆಗಳು ಸತ್ತದಿಂದಿರುವರು. ಮಂತ್ರೆ ಪರಿಣಾಮವೇ ಪ್ರಜಾರೆಲ್ಲ. ರಾಣಿ ಪರಿಣಾಮವೇ ಪ್ರಜಾರೆಲ್ಲ. ಚಿತ್ರ ಮಹಾರಾಣಿ ಚೆನ್ನಾಗಿ ಕೇಳು. ಹೇಳು. ಕಾಲ ಕಾಲಕ್ಕೆ ಕಪ್ಪು ಕಣಿಕೆಗಳ, ಕಾಲ ಕಾಲಕ್ಕೆ ಕಪ್ಪ ಕಣಿಕೆಗಳು. ಕಾಲ ಕಾಲಕ್ಕೆ ಕಪ್ಪು ಕಣಿಕೆಗಳ, ಕಾಲ ಕಾಲಕ್ಕೆ ಕಪ್ಪ ಕಣಿಕೆಗಳು. ಜಾಲವ ಮಾಡದೆ ಜವದೆ ಹತ್ತಿಸುವರು, ಜಾಲವ ಮಾಡದೆ ಜವದಿ ಸಂದರ್ಭಿಸುವ. ಜಾಲವ ಮಾಡದೆ ಜವದೆ ಹತ್ತಿಸುವರು, ಜಾಲವ ಮಾಡದೆ ತಂದಪ್ಪಿಸುವರು. ಮಂತ್ರೆ ಪರಿಣಾಮವೇ ಪ್ರಜಾರೆಲ್ಲ. ರಾಣಿ ಪರಿ
ತಂಗಿಯಾದ ಚಿತ್ರ, ಮಹಾರಾಣಿ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೆ, ಹಾ ನಿತ್ಯವೂ ತಪ್ಪದೆ ಕಪ್ಪು ಕಾಣಿಕೆಯನ್ನು ತಂದು ಒಪ್ಪಿಸುವರೆ. ಮಹಾರಾಣಿ, ಚೆನ್ನಾಗಿ ತಿಳಿಸುವಂತವಾಗು. ಅಮ್ಮ ಮಹಾರಾಣಿ, ಅಮ್ಮ ಚಿತ್ರ, ನಮ್ಮ ಪ್ರಜಾಪ್ರವರವೆಲ್ಲವೂ ಕ್ಷೇಮದಿಂದಿರುವರು. ತಪ್ಪದೆ ಕಪ್ಪು ಕಾಣಿಕೆಗಳಿಂದ ತಂದೊಪ್ಪಿಸುವರ ರಾಣಿ ಪಣವೇಣಿ. ಹಾಗಾದ್ರೆ ನಮ್ಮ ಉದ್ಯಾನವನಕ್ಕೆ ಹೋಗೋಣವೇ? ನಿನ್ನಿಷ್ಟದಂತಾಗಲಿ ಮಹಾರಾಣಿ. ತನಯನಾದ ಋಷಿಕೇತ ಜನಕನೇ, ಒಬ್ಬರು ವಾರಿನಿಂದ ಕಪ್ಪಮ್ಮ ಕೈಗೊಂಡವ ಹೇ, ಆಕೋ ನಮ್ಮ ಕುದುರೆ ನೋಡು. ನೋಡಿದಿನ ಜನಕನೇ. ಈ ಪುರಂ ಪ್ರಯೋಗಿಸುವೆ. ಅದು ಯಾವ ಪಟ್ಟಣ? ಜಾಗ್ರದಿಂದ ಹೋಗೋ ನಡೆ ಋಷಂದಾಗ ಸಾಂದ್ರಗುಡ ತೇಜ. ನಿನ್ನ ಇಷ್ಟ ಎಂತಾಗಲ್ಲ ಜನಕನೇ. ಅಬ್ಬೋ ಜನಕ, ಓ ಬಾಲಕ, ಅಲ್ಲಿ ಕಾಣಬಹುದೇ ಶ್ರೀರಾಜ್ಯವು. ಹಲ ಪ್ರಮೇಳಿ ಎಂಬ ರಾಣಿಯು ಈ ರಾಜ್ಯದ ಕರ್ತಳು. ನಮ್ಮ ಯಜ್ಞದ ಕುದುರೆಯು ವಾಹನ ಪ್ರದೇಶ ಮಾಡಿದಂತ ಆಯಿತು. ಹಲ ಈ ರಾಜ್ಯದ ಮಂತ್ರಿಗಳ ಹೆಸರೇ ಚಿತ್ರರೇಖೆ, ವಿಚಿತ್ರ ರೇಖೆ. ಜನಕ, ಬಾಲಕ, ಇವರು ನಮ್ಮ ಕುದುರೆಯಂ ಕಟ್ಟಿದರಂತೆ. ಹಲ ಬಳಿರೆ ತಕ್ಷಣವ ಇವರು ನಮ್ ಕಡಿದು ಕುದುರೆಯಂ ಹಿಡಿದು ಕುದುರೆಯ ಕಡವಾಣಿಯಂ ಹಿಡಿದು ತರವನು ಧನಂಜಯನೇ ನೋಡಿ ಎನ್ನಯ ಶೌರ್ಯ. ನಿನ್ನ ಇಷ್ಟದಂತ ಆಗಿಲ್ಲ ಜನಕ. ಎಲೆ ಸ್ತ್ರೀಯಳೇ, ನೀನು ದಾರು. ಸ್ತ್ರೀಯಳೇ, ನೀನು ಧಾರೆ ಎಂದು ಹೇಳು. ಹೌದು ಸ್ತ್ರೀಯಳೇ. ತಿಳಿಸು. ಎಲೆ ಅಂಬುಜಾಕ್ಷೆ, ಧರ್ಮರಾಯನ ಯಜ್ಞದ ಕುದುರೆಯನ್ನು ಕಟ್ಟಿದ ವೀರನನ್ನ ಜಯಿಸಿ ಅವನ ಕೈಗೊಂಡವೆ. ವೀರಾದ ವೀರ ನಾನಿತ್ತು, ನಾರ್ಯರಡಿದ್ದವನ್ನ ಕಲಿತನ ಮಾಡವಲ್ಲ ನಾರ್ಯ ಮದನಗಡ ಧಾರ್ಯ. ಗಾಂಡೇವೆ, ಸ್ತ್ರೀಯರೇ, ನಿನ್ನ ಕುದುರೆಯನ್ನು ಕಟ್ಟಾಕಿರುವಿ. ಹೌದು ಸ್ತ್ರೀಯರೇ. ನನ್ನ ಕುದುರೆಯನ್ನು ನಾನು ಬಿಡಿಸಿಕೊಂಡು ಓದಕ್ಕೆ ಬಂದಿರುವನ ಸ್ತ್ರೀಯರೇ. ಬಿಡಿಸಿಕೊಂಡು ಹೋಗೋ. ಹೌದು ಸ್ತ್ರೀಯರೇ. ನಾನು ಬಿಡಬೇಕಾದರೆ ನಾನ್ ನಿಮ್ಮ ಕೂಡ ಯುದ್ಧವನ್ನ ಮಾಡಿ ನಾನು ಬಿಡಿಸಿಕೊಂಡು ಓದಕ್ಕೆ ಬಂದಿರುವನ ಸ್ತ್ರೀಯರೇ. ಪಾರ್ಥ, ಸ್ತ್ರೀಯರೇ, ದೂರಿನಿಂದ ಮಾತನಾಡಿ ಸ್ತ್ರೀಯರೇ. ಹತ್ತಿರಕ್ಕೆ ಬಂದರೆ ಸುಟ್ಟೋಗಿ ಹೋದ್ರ ಸ್ತ್ರೀಯರೇ. ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳ. ಅಂಧಗಾರ ಚಂದಗಾರ ಮಾತಿನಲ್ಲೇ ಬಲ ಮಾತಗಾರ ಕಾಡಬೇಡ ಹಂದೇರ ಏನು ನನ್ನ ತರದಾರ ಕಾಡಬೇಡ ಹಂದೇರ ಏನು ನನ್ನ. ಸುತ್ತಿ ಬಂದೆ ಅವಳ ಮತ್ತೆ ಓಡಿ ಬಂದೆ.
ನಿನ್ನಂತ ವೀರರನ್ನು ಕೈ ಹಿಡಿಯಬೇಕಾದರೆ ಗೆಲ್ಲಬೇಕಾದರೆ ನನ್ನಂತ ವೀರನಾರಿಯೇ ಸರಿ. ಏ ಶ್ರೀಯಳೇ, ಎಂದಿಗೆ ಸಾಧ್ಯವಿಲ್ಲ ಶ್ರೀಯಳೇ. ಸುಮ್ಮನೆ ನನ್ನನ್ನು ಲಗ್ನ ಮಾಡ್ಕೋ ಸುಂದರ. ನಾವು ಮೋಹನ ಚಂದ್ರ. ಬಳಿರೆ ಪರಶ್ರೀಯಳೇ ಸುಂದರ, ಎನ್ನ ಬಂದರಕ್ಕೆ ಬಾ ಎಂದ ಕರೆಯುವುದು ಚಂದವಲ್ಲ. ಏಕೆ ಚಂದವಲ್ಲ? ಇಲೇ ಬಷ್ಟ ಶ್ರೀಯಳೇ ಹಾ, ನಿಮ್ಮಂತ ಸ್ತ್ರೀಯರ ಮುದ್ದ ಮಾತಿಗೆ ಎನ್ನ ನಾನೊಂದು ಒಡಬಡಕ್ಕೆ ಬುದ್ಧಿಲ್ಲದ ತಿಳ್ಕೊಂಡಿದ್ದೆ ಶ್ರೀಯಳೇ. ಬುದ್ಧಿವಂತರೆಂದೇ ಹೇಳಿದೆ. ನಿನ್ನ ಮಧುರವಾದ ಬಡುಗಳನ್ನು ಅಡಿಗಳಕ್ಕೆ ಮೊಡಂಬಡುವುದಕ್ಕೆ ನಾನೇನು ಬುದ್ಧಿಲ್ಲದ ಶ್ರೀಯಳೇ. ಪಾರ್ಥ, ಶ್ರೀಯಳೇ ಮೂರ್ಖಳೆನ್ನ ಬೇಡ. ಯಾತಕ್ಕನ ಮಾಡಿದ ಶ್ರೀಯಳೇ? ನೀನು ಬುದ್ಧಿವಂತರೆಂದೇ ನಿನ್ನ ಬಳಿಯಲ್ಲಿ ಓಡೋಡಿ ಬಂದಿರುವನು. ನಿನ್ನ ಅಲ್ಲ ಸಲ್ಲದ ಮನಗೊಡವಳಕ್ಕೆ ಬಂದಿರುವನು ಶ್ರೀಯಳೇ. ಪಾರ್ಥ, ಶ್ರೀಯಳೇ ಮತ್ತೇಕೆ ಬಂದಿರುವಿ? ನಮ್ಮ ಕುದುರೆಯನ್ನ ಬಿಡಿಸಿಕೊಂಡವಲಕ್ಕೆ ಬಂದಿರುವನ ಶ್ರೀಯಳೇ. ಪಾರ್ಥ, ಏ ಶ್ರೀಯಳೇ, ನೀನು ಶ್ರೀರಾಜ್ಯಕ್ಕೆ ಬಂದಿರುವಿ. ನೀನು ಶ್ರೀರಾಜ್ಯಕ್ಕೆ ಬಂದ ಮೇಲೆ ನಿನ್ನನ್ನು ಬಿಡುವನೆಂದು ತಿಳಿದುಕೊಂಡಿರುವೆಯ? ನೀನು ಕಟ್ಟಿದ ಕುದುರೆಯನ್ನ ಬಿಡಿಸಿಕೊಂಡವಲಕ್ಕೆ ಬಂದಿರುವನ ಶ್ರೀಯಳೇ. ಅದು ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಶ್ರೀಯಳೇ? ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ನಿಮ್ಮಂತ ಮುದ್ದ ಮಾತುಗಳಿಗೆ ಒಡಂಬ ಕೊಡುವುದ ಕಲಿವೀರ ಅರ್ಜುನಂದ ಜಗತ್ತ ಕಲಿತಾಡವನ ಮುಂದ ನಿಮ್ಮಂತ ಸಿರಿಯರ ನಾನೇನು ಬುದ್ಧಿಲ್ಲದ ತಿಳಿಗಳಿರುವನು ಶ್ರೀಯಳೇ. ಇರೇ ಶ್ರೀಯಳೇ, ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಶ್ರೀಯಳೇ. ದೂರದಿಂದ ಮಾತನಾಡಿ ಶ್ರೀಯಳೇ, ಹತ್ತಿರಕ್ಕೆ ಬಂದ ಸುಟ್ಟಾಗ ಶ್ರೀಯಳೇ. ಸುಟ್ಟು ಹೋಗುವನೆ? ಹೌದು ಶ್ರೀಯಳೇ. ಓ, ಭಯ ಹೋಗುತ್ತಿರುವುದು. ಹತ್ತಿರಕ್ಕೆ ಬಂದರೆ ಸುಟ್ಟಾಗುವುದು ನಿಜ ಶ್ರೀಯಳೇ. ಹೌದು ಶ್ರೀಯಳೇ. ದೂರದಿಂದ ಮಾತನಾಡಿ ಶ್ರೀಯಳೇ. ಬಂದಾಯ್ತು ಪಾರ್ಥ, ಬಂದಾಯ್ತು ನೇರಳ ಪ್ರೇಮ, ಬಂದಾಯ್ತು ನಿನ್ನರೆ ಮನಡುವ ನೆರೆನವಲ್ಲ. ಬಾರ ಬಾರ ಬೇರಾಗಲ. ಪಾರ್ಥ, ಬಾರ ಬಾರ ಧೀರ